ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಒಂದು ಕಬ್ಬಿಣದ್ದು ಅಥವಾ ಐರನ್ ತವಾ ಮತ್ತು ನಾನ್ ಸ್ಟಿಕ್ ತವಾ ಅವು ಎರಡಕ್ಕಿರುವಂತಹ ವ್ಯತ್ಯಾಸ ಮತ್ತು ಯಾವುದನ್ನು ಯೂಸ್ ಮಾಡಿದರೆ ಬೆಟರ್ ಅನ್ನುವಂಥದ್ದನ್ನು ಹೇಳ್ತಾ ಹೋಗುವ. ಎಲ್ಲರಿಗೂ ಈಗ ಅವೇರ್ನೆಸ್ ಬಂದಿದೆ, ನಾನ್ ಸ್ಟಿಕ್ ತವಾ ಅಷ್ಟೊಂದು ಒಳ್ಳೇದಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಯಾಕೆ ಒಳ್ಳೇದಲ್ಲ ಅಥವಾ ಅದನ್ನು ಒಂದು ಲಿಮಿಟೆಡ್ ಯೂಸ್ ಮಾಡಬಹುದಾ? ಕೆಲವರಿದ್ದಾರೆ ನಾನ್ ಸ್ಟಿಕ್ ತವಾ ಅದರಲ್ಲಿರುವಂತಹ ಅಂದರೆ ನೆಗೆಟಿವ್ ಪಾಯಿಂಟ್ಸ್ ಏನೆಲ್ಲ ಇದೆ ಅದೆಲ್ಲ ಕೂಡ ತಪ್ಪು. ನೀವು ಕಬ್ಬಿಣದ ತವ ಯೂಸ್ ಮಾಡೋ ಕಂಪಲ್ಷನ್ ಏನಿಲ್ಲ. ನಾನ್ ಸ್ಟಿಕ್ ತವಾದಲ್ಲಿ ಕೂಡ ಹೆಲ್ದಿ ಕುಕ್ಕಿಂಗ್ ಮತ್ತು ಈಸಿ ಆಗ್ತದೆ, ಕುಕ್ಕಿಂಗ್ ಬೇಗ ಆಗ್ತದೆ, ಈಸಿ ಆಗ್ತದೆ ನಮಗೆ. ಹಾಗಾಗಿ ನಾನ್ ಸ್ಟಿಕ್ ತವಾ ಆಲ್ವೇಸ್ ಬೆಟರ್ ಅಂತ ಹೇಳೋರು ಇದ್ದಾರೆ. ಆದರೆ ಮುಖ್ಯವಾಗಿ ಅದು ಒರಿಜಿನ್ ಏನು ಮತ್ತು ಅದು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತದೆ ಫುಡ್ ಅಡುಗೆ ಮಾಡುವಾಗ ಅಥವಾ ಅದರಲ್ಲಿ ಇಟ್ಟು ಫುಡ್ಡನ್ನು ಬೇಯಿಸುವಾಗ ಇರಬಹುದು, ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಈಗ ಕಾಸ್ಟ್ ಐರನ್ ತವಾ ಅನ್ನುವಂಥದ್ದು ಹೆಸರೇ ಹೇಳುವ ಹಾಗೆ ಅದನ್ನು ಐರನ್ ಮೌಲ್ಡ್ ಅಲ್ಲ, ಐರನ್ ಅನ್ನು ಲಿಕ್ವಿಡ್ ಮಾಡಿ ಮೌಲ್ಡ್ಗಳು ತುಂಬಿಸಿ ಅದನ್ನು ಗಟ್ಟಿ ಮಾಡಿ ತಯಾರಿಸುವಂಥದ್ದು ಕಾಸ್ಟ್ ಐರನ್ ತವಾ. ಇಲ್ಲಿ ನಾನ್ ಸ್ಟಿಕ್ ತವಾ ಆದರೆ ಅದು ಚೀಪ್ ಮೆಟಲ್ ಇರ್ತದೆ, ಕೆಲವೊಮ್ಮೆ ಅಲ್ಯೂಮಿನಿಯಂ ಇರಬಹುದು, ಇಲ್ಲಾಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಮೆಟಲ್ ಇರುತ್ತದೆ. ಅದಕ್ಕೆ PTFE ಅನ್ನುವಂತಹ ಒಂದು ಕೆಮಿಕಲ್ ಅಂದರೆ ಟೆಫ್ಲಾನ್ ಕೋಟಿಂಗ್ ಅಂತ ಅದು ಫೇಮಸ್. ಅದನ್ನು ಹಾಕಿ ಅದನ್ನು ಮೇಲಿಂದ ಕೋಟ್ ಮಾಡಿ, ನಾನ್ ಸ್ಟಿಕ್ ಪ್ರಾಪರ್ಟಿ ಅದರಲ್ಲೇ ಇರ್ತದೆ ಆ ಟೆಫ್ಲಾನ್ ಕೋಟಿಂಗಲ್ಲೇ, ಆ ರೀತಿಯಲ್ಲಿ ತಯಾರು ಮಾಡುವಂಥದ್ದು. ಇಲ್ಲಿ ಕಾಸ್ಟ್ ಐರನ್ ತವಾ ಅಂದರೆ ತುಂಬ ಭಾರ ಇರ್ತದೆ, ದಪ್ಪವೂ ಇರ್ತದೆ. ಅದು ಮೌಲ್ಡಲ್ಲಿ ಲಿಕ್ವಿಡ್ ಐರನ್ ಅನ್ನು ಪೋರ್ ಮಾಡಿ ತಯಾರಿಸೋದ್ರಿಂದ ಅದು ದಪ್ಪ ಮತ್ತು ಭಾರವೂ ಇರ್ತದೆ, ತುಂಬ ಸಮಯಕ್ಕೆ ಅದು ಬರ್ತದೆ. ಇಲ್ಲಿ ನಾನ್ ಸ್ಟಿಕ್ ತವಾ ಹಾಗಲ್ಲ, ಅದು ಕೆಲವು ಸಮಯಕ್ಕೆ ಮಾತ್ರ ಸರಿ. ಅದರ ಒಂದು ಕೋಟಿಂಗ್ ಹೋದ್ಮೇಲೆ ಅದು ಆಲ್ಮೋಸ್ಟ್ ಅನ್ಯೂಸೇಬಲ್, ಅದನ್ನು ಮತ್ತೆ ಬಿಸಾಡಬೇಕಷ್ಟೇ, ಬೇರೆ ಅದಕ್ಕೆ ಪರಿಹಾರ ಇಲ್ಲ. ಅದನ್ನು ಮತ್ತೆ ಕೋಟಿಂಗ್ ಎಲ್ಲ ಹಾಕಿ ಯೂಸ್ ಮಾಡೋಕ್ಕೆ ಆಗಲಿಕ್ಕೆ ಇಲ್ಲ. ಹಾಗಾಗಿ ಈ ಐರನ್ ತವಾ ಅನ್ನುವಂಥದ್ದು ಲಾಂಗ್ ಲಾಸ್ಟಿಂಗ್, ಅಂದರೆ ಒಂದು ಜನರೇಷನ್ ಅಲ್ಲ, ಜನರೇಷನ್ಸಿಂದ ಅದು ಐರನ್ ತವಾ ಇದ್ದಿರಬಹುದು, ಅದು ಹಾಳಾಗೋದೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಚೆನ್ನಾಗಿರುವಂಥದ್ದು ಅದು. ಹಾಗಾಗಿ ಐರನ್ ತವಾ. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ಆಹಾರವನ್ನು ಕುಕ್ ಮಾಡೋ ವಿಷಯಕ್ಕೆ ಬಂದರೆ, ಈ ಐರನ್ ತವಾದಲ್ಲಿ ಬಿಸಿ ಆಗಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ತದೆ, ಹೀಟ್ ಆಗಲಿಕ್ಕೆ. ಆದರೆ ಒಮ್ಮೆ ಬಿಸಿ ಆದಮೇಲೆ ಅದು ತುಂಬ ಹೊತ್ತು ಒಂಥರ ಕಂಟಿನ್ಯೂಸ್ ಆಗಿ ಬ್ಯಾಟ್ರಿ ಥರ ಕಂಟಿನ್ಯೂಸ್ ಆಗಿ ಹೀಟ್ ಕೊಡ್ತಾ ಹೋಗ್ತದೆ ಆಹಾರಕ್ಕೆ. ಆದರೆ ಇಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ಕ್ವಿಕ್ ಆಗಿ ಬಿಸಿ ಆಗ್ತಾ ಹೋಗ್ತದೆ ಅದು ತವಾ. ಹಾಗಾಗಿ ತಕ್ಷಣಕ್ಕೆ ಅರ್ಜೆಂಟಾಗಿ ನೀವೇನಾದರೂ ಮಾಡಬೇಕಿದ್ರೆ ನಾನ್ ಸ್ಟಿಕ್ ತವಾದಲ್ಲಿ ಮಾಡಬಹುದು ಅಂತ ಹೇಳ್ಬೋದು. ಆದರೆ ಅಷ್ಟೇ ಬೇಗ ಹೀಟ್ ಕಡಿಮೆ ಆಗ್ತದೆ. ಅವನ ಸ್ಟವ್ ಆಫ್ ಮಾಡಿದರೆ ಅದರ ಹೀಟ್ ಅಷ್ಟೇ ಬೇಗ ಇಳೀತದೆ. ಈ ಕಬ್ಬಿಣದ್ದು ಹಾಗಲ್ಲ, ಅದು ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಹೀಟ್ ಹಾಗೆ ಬ್ಯಾಟ್ರಿ ಥರ ಅದರಲ್ಲಿ ರಿಟೈನ್ ಆಗಿರ್ತದೆ. ಐರನ್ ಒಮ್ಮೆ ಬಿಸಿ ಆಗಲಿಕ್ಕೆ ಮಾತ್ರ ಟೈಮ್ ಜಾಸ್ತಿ ತಗೊಳ್ತದೆ ಅಷ್ಟೇ. ಇನ್ನು ನಾನ್ ಸ್ಟಿಕ್ ಪ್ರಾಪರ್ಟಿಗೆ ಬಂದರೆ, ಈ ಐರನ್ ತವಾದಲ್ಲಿ ನಾವು ಈ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಎಣ್ಣೆಯನ್ನು ಉಜ್ಜಿ ಆಮೇಲೆ ದೋಸೆ ಹೊಯ್ಯುವಂಥದ್ದು, ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ಕಟ್ಲೆಟ್ ಅಥವಾ ಯಾವುದನ್ನೇ ತಯಾರಿಸುವಂಥದ್ದು. ಇಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ಅದರ ಮೇಲೆ ಎಣ್ಣೆಯನ್ನು ಸುರಿಯುವಂಥ ಅಗತ್ಯವೇ ಇಲ್ಲ, ಆಟೋಮೆಟಿಕ್ ಆಗಿದ್ದು ನಾನ್ ಸ್ಟಿಕ್ಕೇ ಇರ್ತದೆ, ಚೆನ್ನಾಗಿ ದೋಸೆ ಎಲ್ಲ ಏಳಲಿಕ್ಕೆ ಸಹಕಾರಿ ಆಗ್ತದೆ. ಇನ್ನು ಈ ಕಬ್ಬಿಣದ ತವಾದಲ್ಲಿ ನಾವು ಸ್ವಲ್ಪ ನಿಗಾ ವಹಿಸದೇ ಇದ್ರೆ ಅಲ್ಲಿ ಬರ್ನ್ ಆಗಿಬಿಡ್ತದೆ, ಆಹಾರ ಪದಾರ್ಥಗಳಲ್ಲಿ ಕಪ್ಪಾಗಿ ಬಿಡಬಹುದು, ಕರಚಿ ಹೋಗಬಹುದು. ಇಲ್ಲಿ ಆ ರಿಸ್ಕ್ ಕಡಿಮೆ, ಸ್ವಲ್ಪ ನಮಗೆ ಸುಲಭ ಆಗುವಂಥದ್ದು ನಾನ್ ಸ್ಟಿಕ್ ತವಾದಲ್ಲೇ, ಯಾಕಂದ್ರೆ ಅದು ಸುಲಭದಲ್ಲಿ ಏಳಲಿಕ್ಕೂ ಸಹಕಾರಿ, ಪ್ಲಸ್ ಅದು ಕಪ್ಪಾಗೋದಿಲ್ಲ, ಕರಂಚಿ ಹೋಗೋದು ಕಡಿಮೆ ಅಂತ. ಇಲ್ಲಿ ಐರನ್ ತವಾದಲ್ಲಿ ಆದರೆ ಬಿಸಿ ಎಷ್ಟು ಕೂಡ ಮಾಡಬಹುದು. ಐರನ್ ತವಾವನ್ನು ಎಷ್ಟು ಬಿಸಿ ಮಾಡಿದ್ರು ಅಲ್ಲಿ ಏನು ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಆದರೆ ಇಲ್ಲಿ ನಮ್ಮ ನಾನ್ ಸ್ಟಿಕ್ ತವಾಕ್ ಬಂದರೆ ಮ್ಯಾನುಫ್ಯಾಕ್ಚರರ್ಸೇ ಹೇಳ್ತಾರೆ ಹೈ ಹೀಟನ್ನು ಅವಾಯ್ಡ್ ಮಾಡಿ, ಮತ್ತು ಹಾರ್ಶ್ ಹ್ಯಾಂಡ್ಲಿಂಗನ್ನು ಅವಾಯ್ಡ್ ಮಾಡಿ. ಅದನ್ನು ದೋಸೆಯನ್ನು ಎಬ್ಬಿಸೋದು ಅಥವಾ ಏನಾದರೂ ನೀವು ಅದನ್ನು ಆಹಾರ ಪದಾರ್ಥವನ್ನು ಮಗುಚಿ ಹಾಕಬೇಕು ಅಂತ ಇದ್ದರೆ ಆದಷ್ಟು ಸಿಲಿಕಾನ್ ಸ್ಪ್ಯಾಚುಲಾಗಳನ್ನು ಅಥವಾ ವುಡನ್ ಸ್ಪ್ಯಾಚುಲಾಗಳನ್ನು ಯೂಸ್ ಮಾಡಿ. ಮೆಟಲ್ ಸ್ಪ್ಯಾಚುಲಾ ಯೂಸ್ ಮಾಡಿದರೆ ಆ ಟೆಫ್ಲಾನ್ ಕೋಟಿಂಗಿಗೆ ಹಾರ್ಮ್ಫುಲ್ಲು, ಮತ್ತು ತುಂಬ ಬಿಸಿ ಮಾಡಬೇಡಿ, ಟೆಫ್ಲಾನ್ ಕೋಟಿಂಗಿಗೆ ಅದು ಅಪಾಯ ಅಂತ ಹೇಳ್ತಾರೆ. ಆದರೆ ಆ ಟೆಫ್ಲಾನ್ ಕೋಟಿಂಗ್ ಜಡ, ಅಂದರೆ ಆಹಾರ ಪದಾರ್ಥದ ಜೊತೆಗೆ ಅದು ಮಿಕ್ಸ್ ಆಗೋದಿಲ್ಲ, ಅಂದರೆ ರಿಯಾಕ್ಟ್ ಮಾಡೋದಿಲ್ಲ ಅಂತ ಅರ್ಥ. ಆದರೆ ಕೂಡ ಆ ಟೆಫ್ಲಾನ್ ಕೋಟಿಂಗ್ ಹೋದರೆ ಆ ಒಂದು ಕಾವೆಲಿದ್ದು ಅಥವಾ ತವಾದ್ದು ಕ್ವಾಲಿಟಿ ಕಡಿಮೆ ಆಗ್ತಾ ಬರ್ತದೆ, ಅದು ಅನ್ಯೂಸೇಬಲ್ ಆಗ್ತಾ ಬರ್ತದೆ. ಹಾಗಾಗಿ ಇನ್ನು ಈ ಒಂದು ಕಟ್ಲೆಟ್ ಅಥವಾ ಈ ಬರ್ಗರ್ನ ಒಳಗಿರುವಂತಹ ಪ್ಯಾಟಿ, ಅದಕ್ಕೆ ಅದರ ಹೊರಗಡೆ ಒಂದು ಕ್ರೆಸ್ಟ್ ಫಾರ್ಮ್ ಆಗಬೇಕು, ಅಂದರೆ ಬ್ರೌನ್ ಕಲರ್ದು ಕ್ರಿಸ್ಪಿ ಥಿಂಗ್ ಫಾರ್ಮ್ ಆಗಬೇಕು. ಅಂಥದ್ದು ಫಾರ್ಮ್ ಆಗಲಿಕ್ಕೆ ನಮ್ಮ ಐರನ್ ತವಾವೇ ಬೆಸ್ಟ್. ಕಟ್ಲೆಟ್ಗಳನ್ನು ಅಥವಾ ನೀವು ಏನಾದರೂ ಕಬಾಬ್ ಆ ಥರದ್ದೆಲ್ಲ ಮಾಡುವಾಗ ಈ ಐರನ್ ಅಂದರೆ ಡೀಪ್ ಫ್ರೈ ಅಲ್ಲ,
ಶಾಲೋ ಫ್ರೈ ಮಾಡುವಾಗ ಐರನ್ ತವ ಬೆಸ್ಟ್. ಯಾಕಂದ್ರೆ ಅದರಲ್ಲಿ ಆ ಕ್ರಿಸ್ಪಿ ನೇಚರ್ ಬರಬೇಕಿದ್ರೆ ಐರನ್ ತವದಲ್ಲಿ ಇಟ್ಟು ಮಾಡುವಾಗ ಅದು ಪರ್ಫೆಕ್ಟ್ ಆಗಿ ಬರ್ತದೆ. ಇಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ಇಂತಹ ಪದಾರ್ಥಗಳಿಗೆ ಅದು ಅಡ್ವೈಸ್ಡ್ ಆಗಿರೋದಿಲ್ಲ. ಈ ಐರನ್ ತವಾದಲ್ಲಿ, ಕಬ್ಬಿಣದ ತವಾದಲ್ಲಿ ಕ್ರೆಸ್ಟ್ ಅಂತ ಫಾರ್ಮ್ ಆಗ್ತದೆ ಅಂತ ಹೇಳಿದ್ದೆ. ಆ ಬ್ರೌನ್ ಕಲರ್ದು ಆಹಾರ ಪದಾರ್ಥದ ಮೇಲೆ ಬ್ರೌನ್ ಕಲರ್ದು ಒಂದು ಕ್ರಿಸ್ಪಿ ಥಿಂಗ್ ಫಾರ್ಮ್ ಆಗುವಂಥದ್ದು. ಅದು ಯಾಕಂದ್ರೆ ಆಹಾರ ಪದಾರ್ಥದಲ್ಲಿರುವಂತಹ ಒಂದು ಪ್ರೋಟೀನ್ ಅಥವಾ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಹೈ ಹೀಟ್ಗೆ ಎಕ್ಸ್ಪೋಸ್ ಆದಾಗ ಕ್ರೆಸ್ಟ್ ಫಾರ್ಮ್ ಆಗುವಂಥದ್ದು, ಆ ಕ್ರಿಸ್ಪಿ ಥಿಂಗ್ ಫಾರ್ಮ್ ಆಗುವಂಥದ್ದು. ಅದಕ್ಕೆ ಮೈಲಾರ್ಡ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಈ ಮೈಲಾರ್ಡ್ ರಿಯಾಕ್ಷನ್ ಜಾಸ್ತಿ ಬಿಸಿ ಆದ ಹಾಗೆ ಫಾಸ್ಟ್ ಆಗ್ತಾ ಹೋಗ್ತದೆ. ಇಲ್ಲಿ ಮೈಲಾರ್ಡ್ ರಿಯಾಕ್ಷನ್ ಆಗುವಂಥದ್ದು ಈ ನಾನ್ ಸ್ಟಿಕ್ ತವಾದಲ್ಲಾದ್ರೆ ಅಪಾಯಕಾರಿ. ಅಂತಹ ರಿಯಾಕ್ಷನ್ ಆಗಬಾರ್ದು, ಯಾಕಂದ್ರೆ ಅದು ಹೈ ಹೀಟ್ಗೆ ಎಕ್ಸ್ಪೋಸ್ ಆದಾಗ ಮಾತ್ರ ಆಗುವಂಥದ್ದು. ಹಾಗಾಗಿ ಕೆಲವು ಆಹಾರಗಳಿಗೆ ಮಾತ್ರ ಈ ಮೈಲಾರ್ಡ್ ರಿಯಾಕ್ಷನ್ ಅಂದ್ರೆ ಆಗ್ಬೇಕಾದಂತಹ ಆಹಾರಗಳಲ್ಲಿ, ಅಥವಾ ಕ್ರೆಸ್ಟ್ ಅಥವಾ ಕ್ರಿಸ್ಪಿನೆಸ್ ಫಾರ್ಮ್ ಆಗ್ಬೇಕಾದಂತಹ ಆಹಾರಗಳಿಗೆ ನಮ್ಮ ನಾನ್ ಸ್ಟಿಕ್ ಅಲ್ಲ, ಐರನ್ ತವಾಗಳೇ ಬೆಸ್ಟ್ ಆಗಿರ್ತದೆ. ಇನ್ನು ಈ ಐರನ್ ತವ ಕೆಲವೊಮ್ಮೆ ಈ ಹುಳಿ ರುಚಿಯ ಆಹಾರ, ಟೊಮೆಟೊ ಮುಂತಾದ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲೇವರ್ ಅನ್ನ, ಟೇಸ್ಟ್ ಅನ್ನ ಚೇಂಜ್ ಮಾಡಬಹುದು. ಈ ಟೆಫ್ಲಾನ್ ಕೋಟಿಂಗ್ ಇರುವಂತಹ ನಾನ್ ಸ್ಟಿಕ್ ತವಾದಲ್ಲಿ ಅಂತಹ ಸಮಸ್ಯೆ ಇರೋದಿಲ್ಲ. ಫುಡ್ನ ಫ್ಲೇವರು ಅಂದ್ರೆ ಹುಳಿ ರುಚಿ ಇರುವಂತಹ ಆಹಾರಗಳ ಫ್ಲೇವರ್ ಮತ್ತೆ ಅದರ ಟೇಸ್ಟ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗೋದು ಐರನ್ ತವಾದಲ್ಲಿ ಮಾತ್ರ. ಇಲ್ಲಿ ಹಾಗಂತ ಹೇಳಿ ಅದು ವಿಷ ಆಗೋದಿಲ್ಲ, ಅದು ಕಂಪ್ಲೀಟ್ಲಿ ಎಡಿಬಲ್ ಆಗಿರ್ತದೆ. ಆದ್ರೆ ಅದು ಟೇಸ್ಟ್ ಸ್ವಲ್ಪ ಚೇಂಜ್ ಬರಬಹುದು. ಆ ಒಂದು ಒರಿಜಿನಲ್ ಟೇಸ್ಟ್ ಹೋದ್ರೆ, ನಿಮಗೆ ಅದು ಆ ಸ್ಮೆಲ್ ಇಷ್ಟ ಆಗದಿದ್ರೆ ಅಲ್ಲಿ ಐರನ್ ತವ ಯೂಸ್ ಮಾಡದೇ ಇದ್ರೆ ನಿಮಗೆ ನಾನ್ ಸ್ಟಿಕ್ ತವ ಸಹಕಾರಿ ಆಗ್ತದೆ. ಕ್ವಿಕ್ ಅಡಿಗೆಗೆ ಅಂದ್ರೆ ಅರ್ಜೆಂಟ್ ಆಗಿ ನೀವು ಅಡಿಗೆ ಮಾಡಿ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಎಲ್ಲ ನಾನ್ ಸ್ಟಿಕ್ ತವವನ್ನ ಯೂಸ್ ಮಾಡಬೇಕಾಗಬಹುದು. ಇಲ್ಲಿ ಮತ್ತೆ ಇಂಥ ಟಾಸಿಂಗ್ ಈ ರೀತಿ ಮಾಡಬೇಕಾಗ್ತದೆ. ಕೆಲವು ಆಹಾರ ಪದಾರ್ಥಗಳನ್ನ ಸ್ವಲ್ಪ ಹಾರಿಸಿ ಮತ್ತೆ ಉಲ್ಟಾ ಹಾಕಬೇಕು, ಆ ಥರ ಎಲ್ಲ ಮಾಡಬೇಕಿದ್ರೆ ಐರನ್ ತವ ಕಷ್ಟ ಆಗ್ತದೆ, ಯಾಕಂದ್ರೆ ಅದು ಭಾರ ಇರ್ತದೆ. ಹಾಗಾಗಿ ನಾನ್ ಸ್ಟಿಕ್ ತವಾದಲ್ಲಿ ಸುಲಭದಲ್ಲಿ ಮಾಡಿಕೊಳ್ಬಹುದು. ಆದ್ರೆ ನಮ್ಮ ಇಂಡಿಯನ್ ಟೈಪ್ ಆಫ್ ಕುಕಿಂಗ್ ಅಲ್ಲಿ ಅಂಥ ಆಹಾರಗಳು ಸ್ವಲ್ಪ ಕಡಿಮೆ. ನಮಗೆ ನಮ್ಮ ಟೈಪ್ ಆಫ್ ಕುಕಿಂಗ್ ಆದ್ರೆ ಐರನ್ ತವವೇ ಬೆಸ್ಟ್. ಯಾಕೆ ಈಗ ನೋಡಿ, ಅದರಲ್ಲಿ ಮೈಕ್ರೋಸ್ಕೋಪಿಕ್ ಪೋರ್ಸ್ ಇದ್ದ ಹಾಗೆ ಇರ್ತದೆ, ಸಣ್ಣ ಸಣ್ಣ ಸಣ್ಣದು ಐರನ್ ತವಾದಲ್ಲಿ. ಅದು ಕೆಲವೊಂದ್ಸಲ ಪ್ರೋಟೀನ್ ಅಲ್ಲಿ ಅದರಲ್ಲಿ ರಿಯಾಕ್ಟ್ ಆದಾಗ ಆಹಾರದಲ್ಲಿರುವಂಥದ್ದು ಅದು ಸ್ಟಿಕ್ ಆಗಿ ಬಿಡ್ತದೆ, ಏಳೋದೇ ಇಲ್ಲ. ಅದೊಂದು ಸಮಸ್ಯೆ ಆಗ್ತದೆ ಐರನ್ ತವಾದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾತ್ರ. ಅದು ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಯೂಸ್ ಮಾಡ್ತೇವೋ ಅದು ಏಜ್ ಆದಷ್ಟು ಅದರ ಕ್ವಾಲಿಟಿ ಜಾಸ್ತಿ ಆಗ್ತಾ ಬರ್ತದೆ. ಅದರ ನಾನ್ ಸ್ಟಿಕ್ ಒಂದು ನೇಚರ್ ಕೂಡ ಜಾಸ್ತಿ ಆಗ್ತಾ ಬರ್ತದೆ. ನಾವು ಕಂಟಿನ್ಯೂಸ್ ಆಗಿ ಸ್ವಲ್ಪ ಆಯಿಲ್ ಅನ್ನು ಹಾಕಿ ಅದನ್ನು ಹಾಗೆ ಇಡ್ತಾ ಬಂದ್ರೆ, ಅಥವಾ ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕಿ ಆಮೇಲೆ ಆಹಾರ ಪದಾರ್ಥವನ್ನ ನಾವು ಬೇಯಿಸ್ತಾ ಬಂದ್ರೆ ಅದರ ನಾನ್ ಸ್ಟಿಕ್ ಪ್ರಾಪರ್ಟಿ ಅದಕ್ಕೆ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಅದು ಅಲ್ಲದೆ ಅದು ಅನ್ಹೆಲ್ದಿ ಆಗೋದಿಲ್ಲ, ಮತ್ತೆ ಅದು ಜಾಸ್ತಿ ಬಾಳಿಕೆ ಬರುವಂಥದ್ದು. ಇಲ್ಲಿ ಟೆಫ್ಲಾನ್ ಕೋಟಿಂಗ್, ನಮ್ಮ ನಾನ್ ಸ್ಟಿಕ್ ತವಾದಲ್ಲಿ ಟೆಫ್ಲಾನ್ ಕೋಟಿಂಗ್ ಹೋದ್ರೆ ಅದು ಕಂಪ್ಲೀಟ್ ಆಗಿ ಹೋದ ಹಾಗೆ. ಅದಕ್ಕೆ ನಾನ್ ಸ್ಟಿಕ್ ಪ್ರಾಪರ್ಟಿ ಆಮೇಲೆ ಹೋದ್ರೆ ಆ ತವಾವನ್ನ ಮತ್ತೆ ಯೂಸ್ ಮಾಡೋ ಹಾಗೆ ಇಲ್ಲವೇ ಇಲ್ಲ. ಈಗ ನಮ್ಗೆ ಗೊತ್ತಿದ್ದ ಹಾಗೆ ಯಾವುದೇ ರೀತಿಯ ಟೆಫ್ಲಾನ್ ಕೋಟಿಂಗ್ ಅಪಾಯಕಾರಿ ಅಲ್ಲ, ಅದು ಜಡ ಅಂತ ಹೇಳ್ತಾರೆ, ದೇಹದಲ್ಲಿ ರಿಯಾಕ್ಟ್ ಆಗೋದಿಲ್ಲ ಅಂತ. ಆದ್ರೆ ಕೂಡ ನಾವು ಕೆಲವೊಂದ್ಸಲ ಹಾರ್ಶ್ ಹ್ಯಾಂಡ್ಲಿಂಗ್ ಬೈ ಮಿಸ್ಟೇಕ್ ನಮ್ಮಿಂದ ಆದ್ರೆ ಆಹಾರ ಪದಾರ್ಥಕ್ಕೆ ಆ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಸೇರ್ಕೊಂಡ್ರೆ ನಮ್ಮ ದೇಹದ ಒಳಗದು ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತದೆ, ರಿಯಾಕ್ಟ್ ಮಾಡ್ತದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಸೇಫರ್ ಸೈಡ್ ನೀವು ನೋಡಿದ್ರೆ ಈ ಟ್ರೆಡಿಷನಲ್ ವೇ ಆಗಿರುವಂತಹ ಈ ಕಬ್ಬಿಣದ ತವಾವನ್ನು ಯೂಸ್ ಮಾಡೋದು ಯಾವತ್ತೂ ಕೂಡ ಒಳ್ಳೆಯದು. ಈ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಬಹಳಷ್ಟು ಅಗತ್ಯ. ಹಿಮೋಗ್ಲೋಬಿನ್ ಅಂದ್ರೆ ಏನು? ಹೀಮ್ ಅನ್ನುವಂಥದ್ದೇ ಕಬ್ಬಿಣ ಅಂತಲೇ ಅರ್ಥ. ಅಲ್ಲಿ ಗ್ಲೋಬಿನ್ ಅನ್ನುವಂಥದ್ದು ಕೆಂಪು ಕಲರ್ ಸಬ್ಸ್ಟೆನ್ಸ್. ಅದಕ್ಕೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾದಂತಹ ಐರನ್ ಕಂಟೆಂಟ್ ಕೂಡ ಇಂಥ ಒಂದು ಪ್ಯೂರ್ ಕಾಸ್ಟ್ ಐರನ್ ತವಾದಲ್ಲಿ ನಮಗೆ ಸಿಗುವ ಚಾನ್ಸಸ್ ಇದೆ. ಮತ್ತು ಅದು ವಿಷಕಾರಿ ಆಗೋದಿಲ್ಲ, ಅದರಲ್ಲಿ ಬೇಯಿಸಿದಂತಹ ಆಹಾರ ವಿಷಕಾರಿ ಆಗೋದಿಲ್ಲ. ಬದಲಿಗೆ ನಮಗೆ ಆಡೆಡ್ ಬೆನಿಫಿಟ್ಸ್ ಅನ್ನ, ಅಡ್ವಾಂಟೇಜ್ ಅನ್ನು ಕೊಡ್ತದೆ. ಅದು ಸ್ವಲ್ಪ ಅಭ್ಯಾಸ ಬೇಕು. ಐರನ್ ತವಾದಲ್ಲಿ ನೀವು ಅಡಿಗೆ ಮಾಡ್ಲಿಕ್ಕೆ ಸ್ವಲ್ಪ ಅಭ್ಯಾಸ ಬೇಕಾಗಬಹುದು, ಆದ್ರೆ ನೀವು ಅಡ್ಜಸ್ಟ್ ಆದ ಹಾಗೆ ಅದರಷ್ಟು ಅನುಕೂಲಕರವಾದಂಥದ್ದು ಮತ್ತೊಂದು ಇಲ್ಲ. ಈ ನಾನ್ ಸ್ಟಿಕ್ ತವಕ್ಕಿಂತ ಎಷ್ಟೋ ಅದು ಕಾಸ್ಟ್ ಐರನ್ ತವ ಬಹಳಷ್ಟು ಉತ್ತಮ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ.